ಇವತ್ತು ಸನಂ ತೇರಿ ಕಸಮ್ ಮೂವಿನ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಮೂವಿ ಸ್ಟೋರಿ ತುಂಬಾ ಚೆನ್ನಾಗಿದೆ. ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಈಗ ಸ್ಟೋರಿ ಕೇಳ್ತಿರಲ್ವಾ? ಇಷ್ಟ ಆದರೆ ಯೂಟ್ಯೂಬಲ್ಲಿ ಈ ಮೂವಿ ಸಿಗುತ್ತೆ. ಖಂಡಿತವಾಗ್ಲೂ ಒಮ್ಮೆ ನೋಡಿ. ಎಷ್ಟು ಸಲ ನೋಡಿದ್ರೂ ಬೋರ್ ಆಗದೇ ಇರುವಂತಹ ಸಿನಿಮಾ ಇದು. ಸಿನಿಮಾ ನೋಡೋರು ಪ್ರತಿಯೊಬ್ಬರಿಗೂ ಸಿನಿಮಾ ಮುಗಿಯೋದ್ರೊಳಗಡೆ ಅವ್ರಿಗೆ ಅಳು ಬಂದೇ ಬರುತ್ತೆ. ಆ ಮೂವಿಲಿ ಅಷ್ಟೊಂದು ಫೀಲ್ ಇರುತ್ತೆ. ಈ ಮೂವಿ 2016ರಲ್ಲಿ ರಿಲೀಸ್ ಆಗಿತ್ತು. ಆದರೆ ಆ ಟೈಮಲ್ಲಿ ಈ ಮೂವಿ ಫ್ಲಾಪ್ ಆಯಿತು. ಯಾಕಾಯಿತು ಅಂತ ಗೊತ್ತಿಲ್ಲ. ಬಟ್ ರೀಸೆಂಟಾಗಿ 2025ರಲ್ಲಿ ರಿಲೀಸ್ ಆಯಿತು. ಆವಾಗ ಮೂವಿ ಸೂಪರ್ ಹಿಟ್ ಆಯಿತು. ಥಿಯೇಟರಲ್ಲಿ ಸಿನಿಮಾ ನೋಡೋಕೆ ಹೋದವರು ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ ತುಂಬಾನೇ ಅಳ್ತಿದ್ರು ರೀಸೆಂಟಾಗಿ ರಿಲೀಸ್ ಆದಾಗ. ಸೊ ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗುತ್ತೆ. ಸೊ ಖಂಡಿತವಾಗ್ಲೂ ನೋಡಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಈಗ ಸ್ಟೋರಿನ ಶುರು ಮಾಡೋಣ. ಮೂವಿಲಿ ಹೀರೋ ಹೆಸರು ಇಂದರ್ ಒಬ್ಬ ಲಾಯರ್ ಆಗಿರ್ತಾರೆ. ಇವರು ಅವ್ರನ್ನ ಫಸ್ಟ್ ಕೇಸ್ ಗೆದ್ದು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವರ ಗಾರ್ಡನ್ ಇರುವಂತಹ ಒಂದು ಮರದ ಕೆಳಗೆ ನಿಂತ್ಕೊಂಡಿರ್ತಾರೆ. ಆ ಮರದ ಮೇಲೆ ಅವರ ಹೆಂಡತಿ ಹೆಸರು ಬರೆದಿರುತ್ತೆ. ಅದನ್ನ ನೋಡಿ ಫುಲ್ ಎಮೋಷನಲ್ ಆಗ್ತಾರೆ. ಆವಾಗ ಸೀನು ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಹೀರೋ ಅವರ ಗರ್ಲ್ ಫ್ರೆಂಡ್ ಜೊತೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅದೇ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಹೀರೋಯಿನ್ ಆದ ಸರಸ್ವತಿ ಅವರು ಕೂಡ ಇರ್ತಾರೆ. ನಮ್ಮ ಹೀರೋಯಿನ್ ಒಬ್ಬ ಡೀಸೆಂಟ್ ಗರ್ಲ್ ಇರ್ತಾರೆ. ಮತ್ತೆ ಅವರು ತಮಿಳ್ ಬ್ರಾಹ್ಮಿನ್ ಆಗಿರ್ತಾರೆ. ಇವತ್ತು ನಮ್ಮ ಹೀರೋಯಿನ್ಗೆ ಹುಡುಗ ನೋಡಕ್ ಬರ್ತಿರ್ತಾರೆ. ಅದಕ್ಕೆ ಅವ್ರ ಅಮ್ಮ ನಮ್ಮ ಹೀರೋಯಿನ್ಗೆ ಈ ತರ ಹೇಳ್ತಾರೆ, ನಿನ್ಗೆ ಹುಡುಗ ನೋಡಕ್ ಬರ್ತಾರೆ, ಬೇಗ ಹೋಗಿ ರೆಡಿ ಆಗು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರ ಅಪ್ಪ ಬಹಳ ಸ್ಟ್ರಿಕ್ಟ್ ಇರ್ತಾರೆ. ಎಲ್ಲ ಪದ್ಧತಿ ಪ್ರಕಾರ ನಡಿಬೇಕು ಅನ್ನೋದು ಅವ್ರಿಗೆ ವ್ಯಕ್ತಿತ್ವ ಇರುತ್ತೆ. ಇಷ್ಟರಲ್ಲಿನೇ ಹುಡುಗ ಕಡೆಯವರು ಫೋನ್ ಮಾಡಿ, ನಾವು ಬರ್ತಾ ಇಲ್ಲ, ನಮಗೆ ಬೇರೆ ಸಂಬಂಧ ಫಿಕ್ಸ್ ಆಯ್ತು ಅಂತ ಹೇಳ್ಬಿಡ್ತಾರೆ. ಸರಸ್ವತಿ ಅವ್ರಿಗೆ ಒಬ್ಬ ತಂಗಿ ಇರ್ತಾರೆ. ಇದರಿಂದಾಗಿ ಅವಳ ತಂಗಿ ಸರಸ್ವತಿ ಜೊತೆ ಜಗಳ ಮಾಡೋಕ್ಕೆ ಶುರು ಮಾಡ್ತಾಳೆ. ಯಾಕೆಂದ್ರೆ ಆಕೆ ಒಬ್ಬ ಹುಡುಗನ ಪ್ರೀತಿಸ್ತಾ ಇರ್ತಾಳೆ. ಅಕ್ಕನ ಮದುವೆ ಆದ್ಮೇಲೆ ನಿನ್ನ ಮದುವೆ ಅಂತ ಅವರಪ್ಪ ಹೇಳಿರ್ತಾರೆ. ಮತ್ತೆ ಆಕೆಯ ಬಾಯ್ ಫ್ರೆಂಡ್ ಕಡೆಯಿಂದನೂ ಬೇಗ ಮದುವೆ ಆಗಲು ಪ್ರೆಷರ್ ಕೂಡ ಇರುತ್ತೆ. ಅಕ್ಕನ್ಗೆ ಈಗಾಗಲೇ ಬಹಳ ಸಂಬಂಧಗಳು ಒಂದು ಕ್ಯಾನ್ಸಲ್ ಆಗಿರ್ತವೆ. ಅದಕ್ಕೆ ಅವಳು ಈ ತರ ಹೇಳ್ತಾಳೆ, ನಿನ್ ಮದುವೆ ಆದ್ರೇನೆ ನನಗೆ ಮದುವೆ ಆಗೋದು, ಆ ತರ ಎಲ್ಲ ಹೇಳಿ ಅವ್ರ ಅಕ್ಕನ ಜೊತೆ ಜಗಳ ಮಾಡ್ತಾಳೆ. ಇದು ಆದ್ಮೇಲೆ ಸರು ಮತ್ತೆ ಅವರಪ್ಪ ಕೆಲ್ಸಕ್ಕಂತ ಹೋಗ್ತಾರೆ. ಲಿಫ್ಟ್ ಹತ್ರ ಇಂದರ್ ಅವನ ಗರ್ಲ್ ಫ್ರೆಂಡ್ ನ ಜೊತೆ ಕಿಸ್ ಮಾಡ್ತಾ ನಿಂತಿರ್ತಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಅವರಪ್ಪ ನಮ್ಮ ಹೀರೋಗೆ ಸರಿಯಾಗಿ ಬೈದು ಸರುನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಇಂದರ್ ಮೇಲೆ ಅಪಾರ್ಟ್ಮೆಂಟ್ ಇನ್ಚಾರ್ಜ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಇನ್ಚಾರ್ಜ್ ಅವರು ಈ ತರ ಹೇಳ್ತಾರೆ, ಅವನು ಒಬ್ಬ ಕ್ರಿಮಿನಲ್, 13 ವರ್ಷಕ್ಕೇನೆ ಜೈಲಿಗೆ ಹೋಗಿ ಬಂದಿದ್ದಾನೆ. ಇದಕ್ಕೂ ಮೊದಲಿದ್ದ ಓನರ್ ಆಫ್ ಫ್ಲಾಟ್ ನ ಅವನ ಹೆಸರು ಮೇಲೆ ಬರೆದಿದ್ದಾರೆ. ಅವರಪ್ಪ ಒಬ್ಬ ದೊಡ್ಡ ಲಾಯರ್, ಈ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಸರು ಅವ್ರ ಅಪ್ಪನಿಗೆ ಕೋಪ ಬಂದು ಅಲ್ಲಿಂದ ಸರುನ ಕರ್ಕೊಂಡು ಹೋಗ್ತಾರೆ. ಸರು ಒಂದು ಲೈಬ್ರರಿಲಿ ಕೆಲಸ ಮಾಡ್ತಾ ಇರ್ತಾಳೆ. ಸರಸ್ವತಿಗೆ ಅಭಿಮನ್ಯು ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಅಭಿಮನ್ಯು ಮಾತ್ರ ಆಕೆನ ಕೆಲ್ಸಕ್ಕೆ ಯೂಸ್ ಮಾಡ್ಕೋತಾ ಇರ್ತಾನೆ. ಅವನು ಸರು ಹತ್ರ ಬಂದು, ನಮ್ಮ ಆಫೀಸಲ್ಲಿ ಫಂಕ್ಷನ್ ಇದೆ, ಟೆಡ್ಡಿ ಬೇರ್ ಡ್ರೆಸ್ ಹಾಕೊಂಡಿರೋ ವ್ಯಕ್ತಿ ಬಂದಿಲ್ಲ, ಅದಕ್ಕೆ ನೀನು ಆ ಡ್ರೆಸ್ ಹಾಕೊಂಡು ಬಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಆಕೆ ಅವನಿಗೋಸ್ಕರ ಆ ಡ್ರೆಸ್ ಹಾಕೊಳ್ಳೋದಿಕ್ಕೆ ಒಪ್ಕೋತಾಳೆ. ಇನ್ನು ಆ ಡ್ರೆಸ್ ಹಾಕೊಂಡು ಮಕ್ಳೆಲ್ಲರೂ ಎದುರುಗಡೆ ಹೋಗಿ ಡ್ಯಾನ್ಸ್ ಮಾಡ್ತಾಳೆ. ಎಲ್ಲ ಮುಗಿದ್ಮೇಲೆ ಅಲ್ಲಿರುವಂತ ಆಕೆ ಫ್ರೆಂಡ್ಸ್ಗಳಾದ ಹುಡುಗಿಯರು ಸ್ವಲ್ಪ ಜನ ಆಕೆನ ನೋಡಿ ಇನ್ಸಲ್ಟ್ ಮಾಡ್ತಾ ರೇಗಿಸ್ತಾ ಫುಲ್ ಕಾಡಿಸ್ತಾರೆ. ಹಾಗೆ ನಗೋಕೆ ಶುರು ಮಾಡ್ತಾರೆ. ಅವಳಿಗೆ ಬೇಜಾರಾಗಿ ಅಲ್ಲಿಂದ ಅಳ್ತಾ ಲಿಫ್ಟ್ ಒಳಗಡೆ ಓಡಿ ಹೋಗ್ಬಿಡ್ತಾಳೆ. ಅದೇ ಟೈಮಲ್ಲಿ ನಮ್ಮ ಹೀರೋ ಅವ್ರು ಕೂಡ ಲಿಫ್ಟ್ ಒಳಗಡೆ ಬರ್ತಾರೆ. ಸಡನ್ ಆಗಿ ಲಿಫ್ಟ್ ಆಫ್ ಆಗ್ಬಿಡ್ತವೆ. ಒಳಗಡೆ ತುಂಬಾ ಶೆಕೆ ಇರೋದ್ರಿಂದ ನಮ್ಮ ಹೀರೋ ಅವನ ಶರ್ಟ್ನ ಬಿಚ್ಚಿಬಿಡ್ತಾನೆ. ಸರುನ ಒಂದು ಹುಡುಗ ಅನ್ಕೊಂಡಿರ್ತಾರೆ. ಅದಕ್ಕೆ ತಮ್ಮ ಪ್ಯಾಂಟ್ ಸಹ ಬಿಚ್ಚಲು ಹೋಗ್ಬಿಡ್ತಾರೆ. ಅವಾಗ ಸರು ತಾನು ಹಾಕೊಂಡಿದ್ದ ಕಾಸ್ಟ್ಯೂಮ್ ಫೇಸ್ನ ತೆಗಿತಾಳೆ. ಅದಕ್ಕೆ ನಮ್ಮ ಹೀರೋ ಅವರು ಸಾರಿ ಅಂತ ಹೇಳಿ ಅವ್ರ ಬಟ್ಟೆನ ಹಾಕೊಳ್ತಾರೆ. ಸ್ವಲ್ಪ ಹೊತ್ತು ಆದ್ಮೇಲೆ ಲಿಫ್ಟ್ ಡೋರ್ಸ್ ಓಪನ್ ಆಗ್ತವೆ. ಆವಾಗ ಸರು ತಮ್ಮ ಕಾಸ್ಟ್ಯೂಮ್ ಫೇಸ್ನ ಅಲ್ಲೇ ಇಟ್ಟು ಲೈಬ್ರರಿಗೆ ಹೋಗ್ಬಿಡ್ತಾಳೆ. ನಮ್ಮ ಹೀರೋ ಅದನ್ನ ತಗೊಂಡು ಹೋಗಿ ನಮ್ಮ ಹೀರೋಯಿನ್ ಕೈಗೆ ಕೊಟ್ಟು ಒಂದು ಬುಕ್ ಬೇಕು ಅಂತ ಕೇಳ್ತಾರೆ. ಯಾವ ತರ ಬುಕ್ ಬೇಕು ಅಂತ ಹೀರೋಯಿನ್ ಕೇಳ್ತಾರೆ.
8 ವರ್ಷ ಜೈಲಿನಲ್ಲಿದ್ದ ವ್ಯಕ್ತಿ ಏನ್ ಬುಕ್ ಓದ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಸರ್ ಅವರು ಒಂದು ಬುಕ್ ತಂದು ಕೊಡ್ತಾರೆ. ನೆಕ್ಸ್ಟ್ ಡೇ ಆ ಬುಕ್ ರಿಟರ್ನ್ ಕೊಡ್ಬೇಕಾದ್ರೆ ನಮ್ಮ ಹೀರೋ ಅವರು ಆ ಬುಕ್ಕಲ್ಲಿ ಒಂದು ಲೆಟರ್ನ ಇಟ್ಟು ನಮ್ಮ ಹೀರೋಯಿನ್ ಕೈಗೆ ಕೊಡ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಅವರು ಅದನ್ನ ನೋಡೋದಿಲ್ಲ. ನಮ್ಮ ಹೀರೋ ಅವರು ಡೈಲಿ ಬುಕ್ ತಗೊಂಡು ರಿಟರ್ನ್ ಕೊಡ್ಬೇಕಾದಾಗೆಲ್ಲ ಒಂದು ಲೆಟರ್ನ ಇಟ್ಟು ಕೊಡ್ತಾ ಇರ್ತಾರೆ. ಡೈಲಿ ಲೈಬ್ರರಿಗೆ ಹೋಗ್ತಾ ಇರ್ತಾರೆ. ಆದ್ರೆ ಸರಸ್ವತಿ ಅವರು ಯಾವತ್ತೂ ಅದನ್ನ ನೋಟಿಸ್ ಮಾಡಲ್ಲ. ನಮ್ಮ ಹೀರೋ ಅವರ ಗರ್ಲ್ ಫ್ರೆಂಡ್ ಆತನ ಜೊತೆ ಜಗಳ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಸರು ಅವ್ರ ಅಪ್ಪ ಅಮ್ಮ ತಿರುಪತಿಗೆ ಹೋಗ್ಬೇಕಂತ ರೆಡಿ ಆಗ್ತಾ ಇರ್ತಾರೆ. ಊಟ ಮಾಡ್ಬೇಕಾದ್ರೆ ಸರು ಅವಳ ಅಪ್ಪ ಆಕೆಗೆ ಈ ತರ ಹೇಳ್ತಾರೆ. ಸರು, ನಿನ್ನ ತಂಗಿಯ ಬಾಯ್ ಫ್ರೆಂಡ್ ನಿನಗೋಸ್ಕರ ಒಂದು ಸಂಬಂಧನ ತಂದಿದ್ದಾರೆ. ಅವನು ನಾಳೆ ನಿನ್ನ ಮೀಟ್ ಆಗೋಕೆ ಬರ್ತಾ ಇದ್ದಾನೆ ಅಂತ ಹೇಳಿ ಇವರು ತಿರುಪತಿಗೆ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಡೇ ತಂಗಿ ಬಾಯ್ ಫ್ರೆಂಡ್ ಮತ್ತೆ ಆ ಹುಡುಗ ಇಬ್ರು ಬರ್ತಾರೆ. ಸರುನ ಮಾತಾಡೋಕೆ ಬಿಡ್ದೇನೆ ಆ 3 ಜನ ಮಾತ್ರ ಮಾತಾಡ್ತಾನೆ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವರು ಹೋಗ್ಬಿಡ್ತಾರೆ. ಸರುಗೆ ನೋಡಕ್ ಬಂದಿರೋ ಹುಡುಗ ಅವನ ಫೋನ್ನ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಸರು ಆ ಫೋನ್ ಕೊಡಕ್ಕೆ ಅಂತ ಕೆಳಗೆ ಹೋಗ್ತಾಳೆ. ಸರುನ ನೋಡಕ್ಕೆ ಬಂದಿರೋ ಹುಡುಗ ಆಕೆ ತಂಗಿಯ ಬಾಯ್ ಫ್ರೆಂಡ್ ಹತ್ರ ನನಗೆ ಆಂಟಿನ ತೋರಿಸ್ತೀಯ, ನೀನು ಚೆನ್ನಾಗಿರೋ ಹುಡುಗಿನ ಆಗ್ತೀಯ ಅಂತ ಒಂಥರ ಮಾತಾಡ್ತಾ ಇರ್ತಾರೆ. ಇದನ್ನೇ ಕೇಳಿಸ್ಕೊಂಡ ಸರಸ್ವತಿಗೆ ತುಂಬಾ ನೋವಾಗಿ ಅಳು ಬರುತ್ತೆ. ನಮ್ಮ ಇಂದರ್ ಅವ್ರು ಕೂಡ ಅಲ್ಲೇ ಬರ್ತಾ ಇರ್ತಾರೆ. ಅವರು ಕೂಡ ಇದನ್ನ ಕೇಳಿಸ್ಕೊತಾರೆ. ಈ ಸಂಬಂಧ ಕ್ಯಾನ್ಸಲ್ ಆಗಿದ್ದಕ್ಕೆ ಅವ್ರ ತಂಗಿ ಮತ್ತೆ ಸರು ಹತ್ರ ಜಗಳ ಮಾಡಿ ಅಳಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅವ್ರ ಅಕ್ಕಗೆ ಬೈತಾಳೆ. ನೀನು ಹಿಂಗೆ ಇರ್ತೀಯ, ಚೇಂಜ್ ಆಗಲ್ಲ. ನಿನ್ನಿಂದ ನಾನು ನನ್ನ ಬಾಯ್ ಫ್ರೆಂಡ್ನ ಕಳೆದುಕೊಳ್ಬೇಕಾಗುತ್ತೆ. ಆತ ನೆಕ್ಸ್ಟ್ ಮಂತ್ ಗೆ ಹೋಗ್ತಾ ಇದ್ದಾನೆ. ಇಷ್ಟರಲ್ಲೇನೆ ನಮ್ಮ ಮದುವೆ ಆಗದೆ ಇದ್ರೆ ನನ್ನ ಮರ್ತು ಬಿಡು ಅಂತ ಹೇಳ್ತಾ ಇದ್ದಾನೆ. ನೀವು ಇರ್ಬೇಕಾದ್ರೆ ನನ್ನ ಮದುವೆ ಅವನ ಜೊತೆ ಆಗಲ್ಲ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಬಟ್ಟೆ ಪ್ಯಾಕ್ ಮಾಡೋಕೆ ಶುರು ಮಾಡ್ತಾಳೆ. ಅದಕ್ಕೆ ಸರು, ನೀನು ಹೋದ್ರೆ ಅಪ್ಪನಿಗೆ ನೋವಾಗುತ್ತೆ. ನಿನ್ನ ಬಾಯ್ ಫ್ರೆಂಡ್ ಜೊತೆನೆ ನಿನಗೆ ಮದುವೆ ಆಗುತ್ತೆ. ನಾನು ಮದುವೆ ಮಾಡ್ಕೊಡ್ತೀನಿ ನಿಮ್ದು ಅಂತ ಮಾತು ಕೊಡ್ತಾಳೆ. ಹಾಗೆ ಮಾತು ಕೊಟ್ಟು ಅವ್ರ ತಂಗಿನ ಸಮಾಧಾನ ಮಾಡ್ತಾಳೆ. ನೆಕ್ಸ್ಟ್ ಡೇ ಬುಕ್ ಮೇಲೆ ನಮ್ಮ ಹೀರೋ ಅವ್ರ ಗರ್ಲ್ ಫ್ರೆಂಡ್ ಫೋಟೋನ ನೋಡ್ತಾಳೆ. ಆಕೆ ಒಬ್ಬ ಬೆಸ್ಟ್ ಮೇಕ್ ಓವರ್ ಕಂಟ್ರಿಯಲ್ಲಿನೇ ಸ್ಪೆಷಲ್. ಆಕೆ ಅಪಾಯಿಂಟ್ಮೆಂಟ್ಗೋಸ್ಕರ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಆಕೆ ಅಪಾರ್ಟ್ಮೆಂಟ್ ಸಿಗಲ್ಲ. ನೆಕ್ಸ್ಟ್ ಡೇ ಒಂದು ಬುಕ್ ಮೇಲೆ ಇಂದರ್ ಗರ್ಲ್ ಫ್ರೆಂಡ್ ನೋಡ್ತಾಳೆ. ಆಕೆ ಒಬ್ಬ ಬೆಸ್ಟ್ ಮೇಕ್ ಓವರ್ ಇರ್ತಾಳೆ, ಕಂಟ್ರಿಯಲ್ಲೇನೆ ಸ್ಪೆಷಲ್. ಮತ್ತೆ ಆಕೆಯ ಅಪಾಯಿಂಟ್ಮೆಂಟ್ಗೋಸ್ಕರ ಜನಗಳು ಕ್ಯೂ ಅಲ್ಲಿ ಇರ್ತಾರೆ. ನಮ್ಮ ಹೀರೋಯಿನ್ ಅವರು ಕೂಡ ಟ್ರೈ ಮಾಡ್ತಾರೆ, ಆದ್ರೆ ಸಿಗೋದಿಲ್ಲ. ಮತ್ತೆ ಅವಳ ತಂಗಿ ಫೋನಲ್ಲಿ ಮಾತಾಡ್ತಾ ಹಂಗೆ ಫೇಲ್ ಆಗ್ತಾ ಅಳ್ತಾ ಇರೋದನ್ನ ನೋಡಿ ಇಂದರ್ನ ಮೀಟ್ ಆಗೋಕೆ ಹೋಗ್ತಾಳೆ. ನನ್ನ ಲೈಫಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ಇದೆ. ಪ್ಲೀಸ್ ನೀನು ನಿನ್ನ GF ಹತ್ರ ಮಾತಾಡಿ ನನಗೆ ಅಪಾಯಿಂಟ್ಮೆಂಟ್ ಕೊಡಿಸು ಅಂತ ಕೇಳ್ತಾಳೆ. ಅದೇ ಟೈಮಲ್ಲಿನೇ ನಮ್ಮ ಹೀರೋರ ಗರ್ಲ್ ಫ್ರೆಂಡ್ ಮನೆಗೆ ಬರ್ತಾಳೆ. ತನಗೆ ಸಾರಿ ಹೇಳಿ ಹತ್ರ ಬರ್ತಾಳೆ. ಆಕೆ ಅಲ್ಲಿ ನಮ್ಮ ಹೀರೋಯಿನ್ನ ನೋಡಿ ಆಕೆ ಜೊತೆ ಎಂಜಾಯ್ ಮಾಡಿದ್ಯಾ ಅಂತ ಹೀರೋಗೆ ಕೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಆಕೆ ನಿನ್ನ ಅಪಾಯಿಂಟ್ಮೆಂಟ್ಗೋಸ್ಕರ ಬಂದಿದ್ದಾಳೆ ಅಂತ ಹೇಳ್ತಾನೆ. ಆದ್ರೆ ಆಕೆ ಅದನ್ನ ನಂಬೋದಿಲ್ಲ. ನಮ್ಮ ಹೀರೋಯಿನ್ಗೆ ಏನೇನೋ ಬೈತಾಳೆ. ಅದಕ್ಕೆ ನಮ್ಮ ಹೀರೋ ಅವರು ಆಕೆಗೆ ಅಲ್ಲಿಂದ ಹೋಗೋಕೆ ಹೇಳ್ತಾರೆ. ಅದಕ್ಕೆ ಆಕೆ ಕೋಪದಲ್ಲಿ ತನ್ನ ಕೈಲಿದ್ದ ಬಾಟಲ್ನ ತಗೊಂಡು ಹೀರೋಯಿನ್ ಕಡೆಗೆ ಎಸಿತಾಳೆ. ಹೀರೋ ಅಡ್ಡ ಹೋಗಿದ್ದಕ್ಕೆ ಹೀರೋ ಬೆನ್ನಿಗೆ ಗಾಜುಗಳು ಚುಚ್ಕೋತಾವೆ. ಆಗ ಗಾಜ್ ಪೀಸು ಹೀರೋಗೆ ತಾಗಿ ಬ್ಲೀಡಿಂಗ್ ಆಗೋಕೆ ಶುರು ಆಗುತ್ತೆ. ಇದಕ್ಕೆ ನಮ್ಮ ಹೀರೋ ಅವರು ಮೆಡಿಕಲ್ ಶಾಪ್ಗೆ ಹೋಗ್ಬೇಕಾದ್ರೆ ಸರು ಅವರು ಆತನ ಹಿಂದೆಯಿಂದನೇ ಹೋಗ್ತಾ ಇರ್ತಾಳೆ. ಆತ ಬೇಡ ಅಂತ ಹೇಳಿದ್ರು ಆಕೆ ಅದೇ ತರ ಹಿಂದೆ ಹೋಗ್ತಾ ಇರ್ತಾಳೆ. ಇವರಿಬ್ಬರನ್ನ ವಾಚ್ಮ್ಯಾನ್ ನೋಡ್ತಾಳೆ. ಸರು ಇಂದರ್ನ ಹಾಸ್ಪಿಟಲ್ಗೆ ಹೋಗೋಣ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ನಮ್ಮ ಹೀರೋ ಒಪ್ಕೊಳ್ಳೋದಿಲ್ಲ. ಅವಾಗ್ಲೇ ಅಲ್ಲಿಗೆ ಪೊಲೀಸರು ಬರ್ತಾರೆ. ಹಾಸ್ಪಿಟಲ್ಗೆ ಯಾಕೆ ಹೋಗಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋ ನನ್ಗೆ ಆಗಿರೋದು ಚಿಕ್ಕ ಗಾಯಗಳು, ಬೇಗನೆ ಕಡಿಮೆ ಆಗ್ತವೆ, ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇಂದರ್ ಅವರು ಸರುನ ಮನೆಗೆ ಹೋಗು ಅಂತ ಹೇಳ್ತಾನೆ. ಆದ್ರೆ ಆಕೆ ಒಪ್ಕೊಳ್ಳೋದಿಲ್ಲ. ಇದು ಎಲ್ಲ ನನ್ನಿಂದಾನೇ ಆಗಿರೋದು, ನಾನೇ ರೆಸ್ಪಾನ್ಸಿಬಿಲಿಟೀಸ್ ತಗೊಂತೀನಿ ಅಂತ ಪೊಲೀಸ್ಗೆ ರಿಕ್ವೆಸ್ಟ್ ಮಾಡ್ತಾಳೆ. ಇನ್ನು ಪೊಲೀಸ್ರವರು ಇಂದರ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅವರ ಅಪಾರ್ಟ್ಮೆಂಟ್ ಹತ್ರ ಬಿಡ್ತಾರೆ. ವಾಚ್ಮ್ಯಾನ್
ಇಬ್ರು ಪೊಲೀಸ್ ಕಾರ್ನಲ್ಲಿ ಬರೋದನ್ನ ನೋಡ್ತಾರೆ. ಇನ್ನ ಮೇಲೆ ಬಂದು ಇಬ್ರು ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದನ್ನ ಕೂಡ ನೋಡ್ತಾನೆ. ಹಂಗೆ ಹೊರಗಡೆಯಿಂದ ರೂಮ್ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇಂದರ್ ಪ್ರಜ್ಞೆ ಇಲ್ದೆ ಮಲಗ್ಬಿಟ್ಟಿರ್ತಾನೆ. ಬ್ಲೀಡಿಂಗ್ ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. ಸರು ಆತನ ಬ್ಲಡ್ ಕ್ಲೀನ್ ಮಾಡ್ತಾ ಅಲ್ಲೇ ಇರ್ತಾಳೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರ ಅಪ್ಪ ಅಮ್ಮ ತಿರುಪತಿಯಿಂದ ಬರ್ತಾರೆ. ವಾಚ್ಮನ್ ನಡೆದಿರೋದನ್ನೆಲ್ಲ ಅವ್ರ ಅಪ್ಪ ಅಮ್ಮ ಹತ್ರ ಮತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಕೆಲವೊಬ್ರ ಹತ್ರ ಎಲ್ರನ್ನೂ ಹೇಳಿ ಅವರಿಬ್ರು ಇರೋ ರೂಮ್ಗೆ ಕರ್ಕೊಂಡ್ ಬರ್ತಾರೆ. ಅಲ್ಲಿರೋದನ್ನ ನೋಡಿ ಎಲ್ರು ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ. ಸರು ಅವ್ರ ಅಪ್ಪ ಆಕೆನ ಹೊಡಿತಾನೆ. ನಮ್ ಹೀರೋ ಅವರು ನೀವ್ ಅನ್ಕೊಂಡಿರೋ ತರ ಇಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರು ಯಾರು ನಂಬೋದಿಲ್ಲ. ನಮ್ ಹೀರೋಯಿನ್ ಅವ್ರ ಅಪ್ಪ ಅವ್ರ ಹೆಂಡತಿಗೆ ಕಾಲ್ ಮಾಡಿ ನಮ್ಮ ದೊಡ್ಡ ಮಗಳು ಸತ್ತು ಹೋದ್ಲು, ಇನ್ನ ಚಿಕ್ಕ ಮಗಳ ಮದ್ವೆಗೆ ಏನು ತೊಂದ್ರೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಇರೋರ್ಗೂ ಸಹ ನನ್ನ ದೊಡ್ಡ ಮಗಳು ಸತ್ತೋಗಿದ್ದಾಳೆ, ನೀವು ಎಲ್ಲ ಊಟಕ್ಕೆ ಬರ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಸರು ಅಳ್ತಾ ಅಲ್ಲಿಂದ ಲೈಬ್ರರಿಗೆ ಹೋಗ್ತಾಳೆ. ಫೋನ್ ನಲ್ಲಿ ಅವ್ರ ಅಮ್ಮಗೆ ಕಾಲ್ ಮಾಡಿ ನಡೆದಿರೋದನ್ನೆಲ್ಲ ಹೇಳ್ತಾಳೆ. ಅಪ್ಪನ್ಗೆ ಗೊತ್ತಾಗ್ದೆ ನಿನಗೆ ಡೈಲಿ ಫೋನ್ ಮಾಡ್ತಾ ಇರ್ತೀನಿ ಅಂತಾರೆ ಅವ್ರಮ್ಮ. ಅದಕ್ಕೆ ಸರು ಒಪ್ಕೊಳ್ಳೋದಿಲ್ಲ. ನೀನು ನನ್ನ ಹತ್ರ ಮಾತಾಡ್ತಿದ್ದನ್ನ ಅಪ್ಪನ್ಗೆ ಹೇಳ್ದೆ ಹೋದ್ರೆ ನೀನ್ ನನಗೆ ಕಾಲ್ ಮಾಡಬೇಡ, ಯಾಕೆಂದ್ರೆ ಕದ್ದು ಮುಚ್ಚಿ ಕಾಲ್ ಮಾಡಿದ್ರೆ ಅವ್ರ ಮನ್ಸು ಮುರಿದೋಗುತ್ತೆ. ಇನ್ನು ಯಾವತ್ತೂ ಅಪ್ಪನ್ಗೆ ಗೊತ್ತಿಲ್ಲದೆ ನನಗೆ ಕಾಲ್ ಮಾಡಬೇಡ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾಳೆ. ಬಾಡಿಗೆ ಮನೆಗೋಸ್ಕರ ಎಷ್ಟು ಟ್ರೈ ಮಾಡಿದ್ರು ಮನೆ ಸಿಗೋದಿಲ್ಲ. ನಮ್ ಹೀರೋ ಅವರು ಆಕೆಗೆ ಒಂದ್ ಮನೆನ ತೋರಿಸ್ತಾರೆ. ಅದು ಅವಳಿಗೆ ಬಹಳನೇ ಇಷ್ಟ ಆಗುತ್ತೆ. ಇಬ್ರು ಸೇರಿ ಮಾರ್ಕೆಟ್ಗೆ ಹೋಗ್ತಾರೆ. ಇಂದರ್ ಶಾಪ್ ಅವನ್ಗೆ ಜ್ಯೂಸ್ ಕೇಳ್ತಾನೆ. ಶಾಪ್ ಅವನು ನಮ್ ಹೀರೋಗೆ ಸ್ಪೆಷಲ್ದು, ಹೀರೋಯಿನ್ಗೆ ನಾರ್ಮಲ್ದು ಡ್ರಿಂಕ್ ಕೊಡ್ತಾನೆ. ಅದಕ್ಕೆ ಅವಳು ನನಗೆ ಸ್ಪೆಷಲ್ ಡ್ರಿಂಕ್ ಬೇಕು ಅಂತ ಹೀರೋ ಡ್ರಿಂಕ್ನ ಅವಳು ಕುಡಿದು ಬಿಡ್ತಾಳೆ. ಅದರಿಂದಾಗಿ ಆಕೆ ಫುಲ್ ನಶೆಯಲ್ಲಿ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಾಳೆ. ಈಗ ಒಂದು ಸಾಂಗ್ ಬರುತ್ತೆ ಮೂವಿಲಿ. ನೆಕ್ಸ್ಟ್ ಡೇ ಇವರಿಬ್ರು ಹೋಗ್ಬೇಕಾದ್ರೆ ಒಬ್ಬ ಲಾಯರ್ ಪರ್ಸ್ ಬೀಳ್ತದೆ. ಆ ಬೀಳೋದನ್ನ ನಮ್ಮ ಹೀರೋಯಿನ್ ನೋಡ್ತಾಳೆ. ಆ ಪರ್ಸ್ನ ಒಬ್ಬ ಹುಚ್ಚ ತಗೋತಾನೆ. ಸರು ಎಷ್ಟು ಕೇಳಿದ್ರು ಆ ಪರ್ಸ್ನ ಹುಚ್ಚ ಕೊಡೋದಿಲ್ಲ. ಆಗ ನಮ್ಮ ಹೀರೋ ಬಂದು ಆ ಪರ್ಸ್ನ ತಗೊಂಡು ನೋಡ್ತಾನೆ. ಕೋಪದಲ್ಲಿ ಆ ಹುಚ್ಚನಿಗೇನೆ ಆ ಪರ್ಸ್ನ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಆಕೆ ಮತ್ತೆ ಆ ಪರ್ಸ್ನ ತಗೊಂಡು ಏನಾಯ್ತು ಅಂತ ಇಂದರ್ನ ಕೇಳ್ತಾಳೆ. ನನಗೆ ಅವಸರ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾನೆ. ಆದ್ರೆ ನನಗೆ ಅವಸರ ಇದೆ ಅಂತ ಹೇಳಿ ಆ ಪರ್ಸ್ ತಗೊಂಡೋಗಿ ಲಾಯರ್ಗೆ ಕೊಡ್ತಾಳೆ. ಕೋಪದಿಂದ ನಮ್ಮ ಹೀರೋ ಆಕೆನ ತಳ್ಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಆ ಲಾಯರ್ ಬಂದು ನಿನ್ಗೆ ಹೆಲ್ಪ್ ಬೇಕಾ ಅಂತ ಕೇಳಿದ್ರು ಆಕೆ ನನ್ಗೇನು ಹೆಲ್ಪ್ ಬೇಡ ಅಂತ ಹೇಳ್ತಾಳೆ. ನಮ್ಮ ಹೀರೋ ತನ್ನ ಮನೆಗೆ ಬಂದು ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ನೈಟ್ ಆಕೆಗೆ ಕಾಲ್ ಮಾಡ್ತಾನೆ, ಆದ್ರೆ ಫೋನ್ ಕನೆಕ್ಟ್ ಆಗಲ್ಲ. ಅದಕ್ಕೆ ಆಕೆ ಮನೆಗೆ ಹೋಗಿ ನೋಡ್ತಾನೆ. ಆ ಮನೆ ಬೀಗ ಹಾಕಿರುತ್ತೆ. ಆಕೆಗೋಸ್ಕರ ಎಲ್ಲ ಕಡೆ ಹುಡುಕ್ತಾನೆ, ಆದ್ರೆ ಆಕೆ ಎಲ್ಲೂ ಸಿಗೋದಿಲ್ಲ. ಬೆಳಿಗ್ಗೆ ಆತ ಬೈದಿರೋ ಜಾಗಕ್ಕೆ ಹೋಗಿ ನೋಡಿದ್ರೆ ಆಕೆ ಅಲ್ಲಿನೇ ಇರ್ತಾಳೆ. ಮನೆಗೆ ಯಾಕೆ ಹೋಗಿಲ್ಲ ಅಂತ ಆಕೆನ ಕೇಳ್ತಾನೆ. ನೀನು ಗೆಟ್ ಲಾಸ್ಟ್ ಅಂತ ಹೇಳ್ದೆ ಅಲ್ಲ, ನಿನ್ನ ಮನೆಗೆ ನಾನು ಹೆಂಗ್ ಹೋಗ್ತೀನಿ ಅನ್ಕೊಂಡೀಯ, ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಂತಾಳೆ. ನಮ್ಮ ಹೀರೋ ಸಾರಿ ಹೇಳ್ತಾನೆ. ಆವಾಗ ನಮ್ಮ ಹೀರೋಯಿನ್ ನಮ್ಮ ಹೀರೋನ ಹಗ್ ಮಾಡ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಇದನ್ನ ಆಕೆ ಅಪ್ಪ ನೋಡ್ಬಿಡ್ತಾರೆ. ಇಬ್ರು ಟ್ಯಾಕ್ಸಿಲಿ ಹೋಗ್ಬೇಕಾದ್ರೆ ನಮ್ಮ ಹೀರೋ ಆ ಪರ್ಸ್ ಬಿದ್ದಿತ್ತಲ್ಲ ಆ ವ್ಯಕ್ತಿ ನಮ್ಮಪ್ಪ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಗೊತ್ತು ಅಂತ ಹೇಳ್ತಾಳೆ. ಅವರಿಬ್ರು ಇರೋ ಫೋಟೋ ಬುಕ್ನ ತೋರಿಸ್ತಾಳೆ. ನಮ್ಮ ಹೀರೋ ನನಗೆ ನಮ್ಮಪ್ಪ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಯಾವತ್ತು ನೀನು ನಿಮ್ಮ ಅಪ್ಪ ಅವ್ರನ್ನ ಹಗ್ ಮಾಡ್ತೀಯೋ ಆವತ್ತು ಇವೆಲ್ಲ ಮರ್ತೋಗ್ತೀಯ ಅಂತ ಹೇಳ್ತಾಳೆ ನಮ್ಮ ಹೀರೋಯಿನ್. ನೀನು ಏನ್ ಮಾಡಿದ್ರೆ ನಿಮ್ಮಪ್ಪ ನಿನ್ನ ಹತ್ರ ಕರ್ಕೊಂತಾರೆ ಅಂತ ನಮ್ಮ ಹೀರೋ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ನಾನು ಯಾರಾದ್ರೂ IIT ಬ್ರಾಹ್ಮಣ ಶಾಸ್ತ್ರಿ ಹುಡುಗನ್ನ ಮದ್ವೆ ಆದ್ರೆ ನಮ್ಮಪ್ಪ ನನ್ನ ಹತ್ರ ಕರ್ಕೋತಾರೆ ಅಂತ ಹೇಳ್ತಾಳೆ. ಹಾಗಿದ್ರೆ ಇವಾಗ ಮದ್ವೆ ಆಗು ಅಂತಾನೆ ನಮ್ಮ ಹೀರೋ. ನನ್ನ ಅಂತ ಆಂಟಿನ ಯಾರು ಮದ್ವೆ ಮಾಡ್ಕೋತಾರೆ ಅಂತಾಳೆ ನಮ್ಮ ಹೀರೋಯಿನ್. ನೀನು ಆಂಟಿನಾ ಅಂತ ಕೇಳಿ ನಮ್ಮ ಹೀರೋ ಆಕೆನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋ ವ್ಯಕ್ತಿ ನಮ್ಮ ಹೀರೋಯಿನ್ ಗೆಟಪ್ನ ಕಂಪ್ಲೀಟ್ ಆಗಿ ಬದಲಾಯಿಸ್ಬಿಡ್ತಾರೆ. ಈಗ ಮತ್ತೆ ಒಂದು ಸಾಂಗ್ ಬರುತ್ತೆ ಮೂವಿಲಿ. ಆಕೆ ಈ ತರ ಚೇಂಜ್ ಆಗಿರೋದನ್ನ ನೋಡಿ ಆಕೆ ಬಹಳ ಸಂತೋಷ ಪಡ್ತಾಳೆ. ಮನೆಯವರು ನನ್ನ ಈ ತರ ನೋಡಿದ್ರೆ ಬಹಳ ಖುಷಿ ಪಡ್ತಾಳೆ ಅಂತಾಳೆ.
ಹಾಗಾದ್ರೆ ತೋರ್ಸೋಣ ಬಾ ಅಂತ ಮನೆಗೆ ಕರ್ಕೊಂಡು ಹೋಗ್ತಾನೆ ನಮ್ಮ ಹೀರೋ. ಮನೆಗೆ ಹೋಗಿ ನೋಡಿದ್ರೆ ಅವರಪ್ಪ ಆಕೆಯ ಫೋಟೋ ಮುಂದೆ ಪಿಂಡ ಇಡ್ತಾ ಇರ್ತಾರೆ. ಇದನ್ನ ನೋಡಿ ಬಹಳ ಅಳ್ತಾಳೆ. ಅಲ್ಲಿಂದ ಬಂದ್ಮೇಲೆ ನಮ್ಮ ಹೀರೋ ಅವರು ನೀನೇನಾಗ್ಬೇಕು ಅಂತ ಇದೀಯಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋಯಿನ್ ನನ್ನ ನೋಡಿ ಯಾರು ಪ್ರಪೋಸ್ ಮಾಡ್ತಾರೋ ಅವ್ರನ್ನ ಮದುವೆ ಆಗ್ಬೇಕು ಅಂತ ಇದೀನಿ ಅಂತಾಳೆ. ಆಮೇಲೆ ಆಫೀಸ್ಗೆ ಹೋಗ್ತಾಳೆ. ಆಕೆನ ಯಾವಾಗ್ಲೂ ಕಾಡಿಸ್ತಾ ನಗ್ತಾ ಇರೋರೆಲ್ಲ ಆಕೆ ನ್ಯೂ ಲುಕ್ ನೋಡಿ ಫುಲ್ ಶಾಕ್ ಆಗ್ತಾರೆ. ಅಭಿಮನ್ಯು ಕೂಡ ಆಕೆನ ನೋಡಿ ಇಷ್ಟಪಡ್ತಾನೆ. ಇಂದರ್ IIT ಹುಡುಗರ ಲೀಸ್ಟ್ ಕೊಟ್ಟು ಇದ್ರಲ್ಲಿ ನಿನಗೆ ಇಷ್ಟ ಯಾರಾಗ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊ ಅಂತಾನೆ. ನೆಕ್ಸ್ಟ್ ಡೇ ಅಭಿಮನ್ಯು ನಮ್ಮ ಹೀರೋಯಿನ್ಗೆ ಮದ್ವೆ ಆಗ್ತೀಯಾ ಅಂತ ಕೇಳ್ತಾನೆ. ಅವಾಗ್ಲೇನೆ ನಮ್ಮ ಹೀರೋ ಕಾಲ್ ಮಾಡ್ತಾನೆ. ನಮ್ಮ ಹೀರೋನ ಮೀಟ್ ಆಗೋಕೆ ಅಂತ ಹೋಗ್ತಾಳೆ. ಅಭಿಮನ್ಯು ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳಿದಾನೆ. ನಾನು ಏನ್ ಮಾಡ್ಲಿ ಅಂತ ಕೇಳ್ತಾಳೆ. ಓಕೆ ಹೇಳು ಅಂತ ಹೇಳಿ ಇಂದರ್ ಅಲ್ಲಿಂದ ಸ್ಯಾಡ್ ಆಗಿ ಹೋಗ್ಬಿಡ್ತಾನೆ. ಅಭಿಮನ್ಯು ಪ್ರಪೋಸಲ್ನ ನಮ್ಮ ಹೀರೋಯಿನ್ ಒಪ್ಕೊಂಡ್ಬಿಡ್ತಾಳೆ. ಸರು ದೂರ ಆಗ್ತಿರೋದನ್ನ ನೋಡಿ ನಮ್ಮ ಹೀರೋಗೆ ಬಹಳ ನೋವು ಆಗ್ತಾ ಇರುತ್ತೆ. ಈಗ ಮೂವಿಲಿ ಇನ್ನೊಂದು ಸಾಂಗ್ ಬರುತ್ತೆ. ಆದ್ರೆ ಅದನ್ನ ಹೊರಗಡೆ ಎಲ್ಲೂ ತೋರಿಸೋದಿಲ್ಲ, ಯಾರ ಹತ್ರನೂ ಹೇಳೋದಿಲ್ಲ. ಸರು ಮದುವೆಗೆ ರೆಡಿ ಮಾಡ್ಕೋತಾ ಇರ್ತಾಳೆ. ಇಂದರ್ ಒಬ್ನೇ ಫುಲ್ ದುಃಖ ಪಡ್ತಾ ಇರ್ತಾನೆ. ಮದುವೆ ಆಗೋ ದಿನ ಹೀರೋಯಿನ್ ಎಷ್ಟು ವೇಟ್ ಮಾಡಿದ್ರು ಅಭಿಮನ್ಯು ರಿಜಿಸ್ಟ್ರೇಷನ್ ಆಫೀಸ್ಗೆ ಬರೋದೇ ಇಲ್ಲ. ಸರಿಗೆ ಕೋಪ ಬಂದು ಅಲ್ಲಿಂದ ಅಭಿಮನ್ಯು ಮನೆಗೆ ಹೋಗ್ತಾಳೆ. ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಅವನ ಜೊತೆ ಜಗಳ ಮಾಡೋಕೆ ಶುರು ಮಾಡ್ಕೋತಾಳೆ.